ನಮಸ್ಕಾರ ಅಮ್ಮ. ಇಲ್ಲಿ ನೋಡಿ, ಎಲ್ರಿಗೂ ಸದ್ಯದಲ್ಲೇ ಒಳ್ಳೆ ದಿನ ಶುರುವಾಗುತ್ತೆ. ಇನ್ನು ಊರಲ್ಲಿ ಮದ್ವೆ ಸಂಭ್ರಮನ ಒಂದು ರೇಂಜಿಗೆ ಮಾಡೋಣ. ಮೊದಲು ನಿಮ್ಮಿಂದನೇ ಶುರು ಮಾಡಬೇಕು ಭದ್ರಾ ಅವರೇ. ವಯಸ್ಸಾಗ್ತಾ ಹೋಗ್ತಾ ಇದೆ. ನನ್ನ ವಿಷಯ ಯಾಕಯ್ಯ, ಮೊದಲು ನಿನ್ ಮಗಳು ವಿಷಯ ನೋಡ್ಕೋ. ನೋಡಿ, ನನ್ ಮದ್ವೆ ಆದ ತಕ್ಷಣ ನಿಮ್ ಮನೇಲಿ ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗ ಹುಡುಗಿಗೆ ಮದ್ವೆ ನಡೆಯುತ್ತೆ. ಮೊದ್ಲು ನಾವೆಲ್ಲರೂ ರಾಮಚಂದ್ರಪುರಕ್ಕೆ ಹೋಗೋಣ ಬನ್ನಿ. ನೀನ್ ಜೀಪ್ ಹತ್ತಮ್ಮ. ಏ ರಾಮು ಅಣ್ಣ, ಇಲ್ಲಿ ನೋಡು, ನಾನು ಬರ್ತಿಲ್ಲ, ಹೊಲದ ಹತ್ರ ಹೋಗ್ಬೇಕು. ನಿನ್ನ ಅಕ್ಕನ್ ಕರ್ಕೊಂಡು ಹುಷಾರಾಗಿ ಹೋಗೋ. ಸರಿ ಆಯ್ತು. ಬಾ. ಏಯ್, ಗಾಡಿನ ಹುಷಾರಾಗಿ ಓಡ್ಸ, ಹೋಗೋ. ಲೇ ರಾಮ, ಹುಷಾರಾಗಿ ಕರ್ಕೊಂಡು ಹೋಗೋ. ಅಲ್ಲಿ ತಾಯಿ ಮಗಳಿಗೆ ಗೌರವ ಸಿಗುತ್ತೋ ಇಲ್ವೋ, ಇಲ್ಲ ಅವಮಾನ ಏನಾದರೂ ಆಗ್ಬಿಡುತ್ತೋ? ವಾಪಸ್ ಮನೆಗೆ ಯಾವ ಮೂಡಲ್ಲಿ ಬರ್ತಾರೋ ಏನೋ. ಅಷ್ಟ್ರಲ್ಲಿ ನಾನು ಸರೋಜನ ಹತ್ರಕ್ಕೆ ಹೋಗ್ಬಿಡ್ತೀನಿ. ಮೊದಲನೇ ಸಲ ನಾವು ನಮ್ಮೂರಿನ ಜಾತ್ರೆಗೆ ವಿಗ್ರಹ ಇಲ್ದೇನೆ ಬರ್ತಾ ಇದೀವಮ್ಮ. ಇದು ನನಗೆ ತುಂಬಾ ಅವಮಾನವಾಗಿ ಮನ್ಸಿಗೆ ತುಂಬಾ ನೋವು ಆಗ್ತಿದೆ ರೀ. ಊರ್ನವ್ರ ಪ್ರಶ್ನೆಗೆ ಹೇಗೆ ಉತ್ತರ ಕೊಡೋಕ್ ಸಾಧ್ಯನೋ ಏನೋ. ಇಲ್ಲಿವರೆಗೂ ಬಂದ್ಮೇಲೆ ಇದ್ದಿತ್ತು ಇದ್ದಾಗ ಹೇಳ್ದೆ ತಪ್ಪಲ್ಲ ಅಲ್ವಾ ಅತ್ತೆ? ಹೌದಮ್ಮ, ಮುಚ್ಚಿಟ್ಟಷ್ಟು ಸಮಸ್ಯೆ ಆಗುತ್ತೆ. ಬೇರೆ ದಾರಿ ಇಲ್ಲ ಮಾವನವ್ರೆ. ಊರಿನ ಅಧ್ಯಕ್ಷರು ಬಂದ್ರು, ನಾಟಕನ ಮತ್ತೆ ಮೊದಲಿಂದ ಶುರು ಮಾಡಿ ಅನ್ನೋ ಹಾಗೆ ಎಷ್ಟು ದಿನ ಮನೇಲಿ ಹಾಕಿರೋ ಕ್ಯಾಸೆಟ್ನ ಮತ್ತೆ ಇಲ್ಲಿ ಹಾಕೋದು ಯಾಕೆ ಹೇಳಿ? ಏನ್ ನಡಿಬೇಕೋ ಅದೇ ನಡೆಯುತ್ತೆ. ಎಲ್ರು ಹೋಗೋಣ, ನಡೀರಿ. ಮೂರು ಗಂಟಿನ ಬಂಧದೊಳಗೆ ಬಂದಿರೋ ಮೂರನೇ ವ್ಯಕ್ತಿ ನೀನು. ನಿನ್ನ ಗಂಡನ್ನ ಬಿಟ್ಕೊಡೋವರೆಗೂ ನಿನ್ನ ಹೋರಾಟ ಮುಂದೆ ಸಾಗ್ತಾನೆ ಇರುತ್ತೆ. ನಮಸ್ಕಾರನಮ್ಮ. ನಮಸ್ಕಾರ. ನಮಸ್ಕಾರನಮ್ಮ. ನಮಸ್ಕಾರ ಅಮ್ಮ. ಬರಿಗೈಯಲ್ಲಿ ಬಂದಿದ್ದೀರಾ? ಅಮ್ಮನವ್ರ ವಿಗ್ರಹ ಎಲ್ಲಮ್ಮ? ಇಷ್ಟು ವರ್ಷದಿಂದ ಯಾವತ್ತೂ ನೀವು ಯಾವ ಜಾತ್ರೆಗೂ ಅಮ್ಮನವ್ರನ್ನ ಕರ್ಕೊಂಡು ಬರದೇ ಇರಲ್ಲ. ಮತ್ತೆ ಇವತ್ತು ಬರೀ ಕೈಯಲ್ಲಿ ಬಂದಿದ್ದೀರಾ? ಹಚ್ಚ ಹಸಿರಾಗಿದ್ದ ಬೆಳೆಗಳು ಮರುಭೂಮಿ ಹಾಗೆ ಬದಲಾಗಿದೆ. ಇಂಥ ಬರಗಾಲನ ಕೆಲವು ವರ್ಷಗಳ ಹಿಂದೆ ನೋಡಿದ್ವಿ. ಈ ಸಮಸ್ಯೆಯಿಂದ ಹೇಗೆ ಪಾರಾಗ್ತೀವಿ ಅಂತ ನಾವೆಲ್ಲರೂ ಭಯ ಪಡ್ತಿದ್ದೀವಿ. ನಿಮ್ಮ ಮನೆಯಿಂದ ಬರೋ ಅಮ್ಮನವ್ರಿಗೆ ಪೂಜೆ ನಡೆದ್ಮೇಲೆ ನಮ್ಮ ಸಮಸ್ಯೆ ತೀರುತ್ತೆ ಅಂತ ಆಸೆ ಪಡ್ತಿದ್ದೀವಿ. ಅಂಥದ್ದು ನೀವು ವಿಗ್ರಹ ತರದೇ ಇರೋದು ನೋಡಿ ನಮಗೆ ಆಶ್ಚರ್ಯ ಆಗ್ತಿದೆ. ಈ ರೀತಿ ಮೌನವಾಗಿರ್ಬೇಡಮ್ಮ. ಏನಾಯ್ತು ಅಂತ ಹೇಳಿಮ್ಮ. ನಿಮ್ಮ ಮನೆಗೆ ಬಂದಿದ್ದ ದಿನ
ಅಮ್ನೋರ್ನ ನೋಡ್ತೀವಿ ಅಂತ ಹೇಳಿದ್ರೆ ನೀವೇನೋ ಹೇಳಿದ್ರಿ, ಅದ್ರಲ್ಲಿ ನಮ್ಗೆ ನಿಜ ಕಾಣಿಸಿಲ್ಲಮ್ಮ. ಯಾವುದೋ ನೆಪ ಕಾಣಿಸ್ತು. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನನ್ನ ಕ್ಷಮಿಸಮ್ಮ. ಈ ನಡುವಿನ ದಿನಗಳಲ್ಲಿ ನಡೆದಿರೋ ಕೆಲವು ಘಟನೆಗಳನ್ನು ಹೇಳ್ತೀನಿ. ಅದನ್ನು ಕೇಳಿದ್ಮೇಲೆ ನನ್ನನ್ನು ಇಷ್ಟು ವರ್ಷ ಆಶೀರ್ವದಿಸಿದ ಅಮ್ಮನವರೇ ನನ್ನ ಕ್ಷಮಿಸ್ಬೇಕು. ನನ್ನ ಇಷ್ಟು ಕಾಲ ಗೌರವಿಸಿದ ನೀವು ನನಗೆ ಕ್ಷಮಿಸ್ಬೇಕು. ನನ್ನ ಇಷ್ಟು ವರ್ಷ ಹೊತ್ತಿರೋ ಈ ಭೂದೇವಿನೂ ಕ್ಷಮಿಸ್ಬೇಕು. ಆವತ್ ನೀವು ಅಮ್ಮನವ್ರ ದರ್ಶನ ಭಾಗ್ಯ ಕೇಳಿದಾಗ ನಾವೆಲ್ಲ ಭಯ ಪಟ್ವಿ. ಕಾರಣ ಅಮ್ಮನವರು ನಮ್ಮ ಮನೇಲಿಲ್ಲ. ಅದಕ್ಕೆ ಅಮ್ನೋರು ಇಲ್ವಾ? ಹೌದು ಪೂಜಾರಿಗಳೇ, ಒಂದು ವಿಪತ್ತು ನಮ್ಮನ್ನೆಲ್ಲ ಪರೀಕ್ಷೆ ಮಾಡೋದಕ್ಕೆ ಬಂದಿದೆ. ಅದಕ್ಕೆ ಅಮ್ಮನವರು ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿ ಬಂದಿದೆ. ವಿಪತ್ತು ಆಪತ್ತು ಅಂತ ಏನೇನೋ ಹೇಳಿ ಜನರನ್ನ ಕನ್ಫ್ಯೂಸ್ ಮಾಡೋದು ಯಾಕೆ? ಅವನಿಯಿಂದನೇ ವಿಗ್ರಹ ಹೊರಗಡೆ ಹೋಗಿದೆ ಅಂತ ಡೈರೆಕ್ಟ್ ಆಗಿ ಹೇಳಿ. ಅವನಿ ತನ್ನ ಸ್ವಾರ್ಥಕ್ಕೋಸ್ಕರ ಕಳ್ರಿಗೆ ಕೊಟ್ಲು ಅಂತ ಹೇಳಿ. ನೀವಿರೋದ್ನ ಇದ್ದಾಗ ಹೇಳಿ, ಅವನಿನ ಎಲ್ಲರ ಮುಂದೆ ದೋಷಿಯಾಗಿ ಮಾಡಬೇಡಿ. ಎಲ್ರೂ ದೊಡ್ಡ ಮನ್ಸು ಮಾಡಿಕೊಂಡು ನನ್ನನ್ನು ಕ್ಷಮಿಸಿ. ಅಮ್ನವ್ರು ಹೊರಗಡೆ ಹೋಗೋದಕ್ಕೆ ಮೇಲ್ನೋಟಕ್ಕೆ ನಾನೇ ಕಾರಣ. ಯಾವತ್ತೂ ನಿಮ್ಮ ಕುಟುಂಬದಿಂದ ಇಂಥ ಮಾತನ್ನ ಕೇಳಬೇಕಾಗಿ ಬರುತ್ತೆ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ ಅಮ್ಮ. ನಮಗೆಲ್ಲ ವಿಚಿತ್ರವಾಗಿ ಅನ್ನಿಸ್ತಿದೆ. ನಡೆದಿದ್ದನ್ನ ನಡೆದಿದ್ದ ಹಾಗೆ ಒಂದು ಅಕ್ಷರ ಕೂಡ ವ್ಯತ್ಯಾಸ ಆಗದೆ ಇರೋ ಹಾಗೆ ಹೇಳಿದ್ದೀನಿ. ಎಲ್ರೂ ಸಹನೆಯಿಂದ ಕೇಳಿ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ಅಮ್ಮನವರ ವಿಗ್ರಹ ತಗೊಬಂದು ನೀವು ಡೇವಿಡ್ ಅವರಿಗೆ ಕೊಡಬೇಕು. ಮಗುನ ಸೇಫ್ ಆಗಿ ಕಳಿಸ್ತೀವಿ. ಅವರು ಸೌಮ್ಯನ ಕ್ಷೇಮವಾಗಿ ಬಿಡೋದಕ್ಕೆ ಏನ್ ಕೇಳಿದ್ರು ಅಂದ್ರೆ, ನಮ್ಮ ಕುಲದೈವ ಆಗಿರೋ ಅನ್ನಪೂರ್ಣ ದೇವಿನ ಕೇಳಿದ್ರು. ಈ ಫೋಟೋ ನೋಡಿ. ಇಂಥ ವಿಗ್ರಹನ ನೀವು ಪಂಚಲೋಹದಿಂದ ತಯಾರು ಮಾಡಿ. ನಮ್ಮ ಮನೆಯಲ್ಲಿರೋದು ಅಸಲಿ ಅಮ್ಮನವ್ರ ವಿಗ್ರಹ ಅಲ್ಲ ಅಂತ ಅನಿಸ್ತಾ ಇದೆ. ಯಾರು ಮಾಡಿರ್ತಾರೆ ಹೀಗೆ? ನನಗಂತೂ ಅವನಿ ಮೇಲೆ ಯಾಕೋ ಅನುಮಾನ ಇದೆ. ಅಮ್ಮನವ್ರ ವಿಗ್ರಹ ಎಲ್ಲಾದ್ರೂ ಕಾಣಿಸಿದ್ರೆ ಹೇಳಿ ಅಂತ ಹೇಳಿದ್ರಿ ಅಲ್ವಾ ಅಮ್ಮ? ಎಲ್ಲಿದೆ ಅಂತ ಬೇಗ ಹೇಳಿ. ಸಿರಿಪುರ ಅನ್ನೋ ಊರಲ್ಲಿ ಇದೆಯಂತಮ್ಮ. ನಿಮಗೆ ವಿಗ್ರಹ ಬೇಕು ಅಂದ್ರೆ ನಾನೊಂದು ಕೆಲಸ ಹೇಳ್ತೀನಿ, ಅದನ್ನ ನೀನ್ ಮಾಡ್ಬೇಕು. ಏನ್ ಮಾಡ್ಬೇಕೋ ಹೇಳಿ. ಅತ್ತೆ ಪ್ರಾಣಕ್ಕೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ. ಶ್ರೀಕರ್ನ ಬಿಟ್ಬಿಡು. ನನ್ ಗಂಡನ್ನ ಅವಳ ಮಗಳಿಗೆ ಬಿಟ್ಕೊಡ್ಬೇಕಂತೆ. ನನ್ ಗಂಡನ್ನ ನಾನು ಬಿಟ್ಕೊಡ್ತೀನಿ ಅಂತ ಹೇಳೋದಕ್ ಬಂದೆ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳೋದಕ್ಕಾಗ್ಲಿಲ್ಲ. ನಿಮಗ್ ಮೋಸ ಮಾಡ್ಬೇಕು ಅಂತ ಅಲ್ಲ, ನಮಗ್ ಬೇರೆ ದಾರಿ ಇಲ್ಲದೆ ಹೇಳಲಿಲ್ಲ ಅಷ್ಟೇ. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಇನ್ ಸ್ವಲ್ಪ ಹೊತ್ತಲ್ಲಿ ಅಮ್ಮನವರು ನಮ್ಮ ಕಣ್ಮುಂದೆ ಬರ್ತಾರೆ. ನಿಮ್ಮ ಕಷ್ಟಗಳಿಗೆ ಒಂದು ಮುಕ್ತಾಯ ಸಿಗುತ್ತೆ. ಹಾಗೇನೆ ನನ್ನ ಹೆಂಡತಿ ಪ್ರಾಣಾಪಾಯದಿಂದ ಪಾರಾಗ್ತಾಳೆ. ಎಲ್ಲ ಕೇಳಿದ್ಮೇಲೆ ಅವನಿ ಮೇಲೆ ಕೋಪ ಬರ್ತಿಲ್ಲಮ್ಮ, ನೋವಾಗ್ತಾ ಇದೆ. ನಿಮ್ಮ ಪ್ರಾಣಕ್ಕೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದಾಳೆ. ಹೌದಮ್ಮ, ಅವ್ರವ್ರ ಸ್ವಾರ್ಥ ನೋಡ್ಕೊಳ್ಳೋ ಈ ದಿನಗಳಲ್ಲಿ ಅತ್ತೆಗೋಸ್ಕರ, ಕುಟುಂಬಕ್ಕೋಸ್ಕರ, ರೈತರಿಗೋಸ್ಕರ ಗಂಡನ್ನ ಬಿಟ್ಕೊಡ್ತೀನಿ ಅಂತ ಹೇಳೋದು ಯಾವ ಹೆಣ್ಣು ಮಾಡದೇ ಇರೋ ಅಂತ ತ್ಯಾಗ ಆಗತ್ತೆ.
ಒಂದು ಹೆಣ್ಣಾಗಿ ಹೇಳ್ತಿದ್ದೀನಿ, ನನ್ನಂತವಳಾಗಿದ್ರೆ ಮಾಡ್ತಾನೆ ಇರ್ಲಿಲ್ಲ. ಜನರೆಲ್ಲ ಸೇರಿ ಬೈತಾರೆ ಅಂತ ಅನ್ಕೊಂಡ್ರೆ ಇವಳಿಗೆ ಹೊಗಳ್ತಿತಾರಲ್ಲ. ಇದಕ್ಕೆ ಮುಂಚೆ ತುಂಬಾ ಸರ್ತಿ ಪ್ರಸಾದ ಮಾಡಿ ನಮ್ಮನ್ನು ಕಾಪಾಡಿದ್ರು. ನಿಮ್ ಜಾತಕಕ್ಕೆ ಹೊಂದಾಣಿಕೆ ಆಗದೆ ಇದ್ರು ಅವನಿನೇ ನಿಮ್ ನಿಜವಾದ ವಾರಸ್ಥಳು ಅನ್ಕೋತಿದ್ವಿ. ಹೊಗಳಿದ್ದು ಸಾಕು, ಇನ್ ಸ್ವಲ್ಪ ಸುಮ್ಮನೆ ಇರಿ. ನೀವು ಎಷ್ಟೇ ವಹಿಸ್ಕೊಂಡು ಬಂದ್ರೂ ಕೂಡ ಅವನಿಂದನೇ ವಿಗ್ರಹ ಹೊರಗಡೆ ಹೋಗಿರೋದಕ್ಕೆ ಅದಕ್ಕೆ ತಕ್ಕ ಶಿಕ್ಷೆನ ಅವಳು ಅನುಭವಿಸ್ತಾಳೆ. ತ್ಯಾಗ ಅನ್ನೋಂಥ ದೊಡ್ಡ ಹೆಸರನ್ನ ಹೇಳ್ಬೇಡಿ. ಇನ್ಮುಂದೆ ಯಾವ ಹಬ್ಬಗಳಲ್ಲೂ ಪ್ರಸಾದನ ಮಾಡೋದಕ್ಕೆ ಅವಳು ಬರಲ್ಲ. ಯಾಕಂದ್ರೆ ಮದ್ವೆ ಆದ್ಮೇಲೆ ನಮ್ಮನೆಯಿಂದ ಹೇಗೂ ಹೊರಗಡೆ ಹೋಗ್ತಾಳೆ ಅಲ್ವಾ. ಅವನಿ ಅವನಿ ಊರವರೆಲ್ಲ ಅರ್ಥ ಮಾಡ್ಕೊಂಡ್ರು, ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನನ್ ಬುಜ್ಜಿ ಇರೋದನ್ನೇ ಅಲ್ವಾ ಮಾತಾಡಿದ್ದು. ಬಾಯಿ ಮುಚ್ಚಿ, ಇನ್ನು ನೀವೇನ್ ಮಾತಾಡ್ಬೇಡಿ. ಶ್ರೀಕರ್, ಹೋಗಿ ಅವನಿನ್ ಕರ್ಕೊಂಡ್ ಬಾ. ಸರಿ ಅಮ್ಮ. ನಿಜ ಗೊತ್ತಾದ್ರೆ ಊರ್ನವರೆಲ್ಲ ಏನಂತಾರೋ ಅಂತ ಭಯ ಪಟ್ವಿ. ಎಲ್ಲರೂ ನಿನ್ನ ಹೇಗ್ ಅಭಿನಂದಿಸಿದ್ರೋ ನೋಡು. ಅವ್ರ ಮಾತಲ್ಲಿರೋ ಒಳಾರ್ಥ ನಿನಗೆ ಅರ್ಥ ಆಗ್ಲಿಲ್ವಾ? ನೀನೇ ನನ್ನ ಹೆಂಡತಿಯಾಗಿರ್ಬೇಕು ಅಂತ ಅನ್ಕೋತಿದ್ದಾರೆ. ನಾವು ಬೇರೆ ಆಗದೆ ಇರೋ ಅವಕಾಶ ಈಗ್ಲೂ ನಮ್ಮ ಪರವಾಗೇ ಇದೆ. ರುದ್ರಾಣಿ ಅಲೇಖೆ ಎಲ್ಲ ಬಂದಾದ್ಮೇಲೆ ಊರ್ನವ್ರ ಮುಂದೆ ಅವ್ರ ಮನ್ಸನ್ನ ನಾನ್ ಬದಲಾಯಿಸ್ತೀನಿ. ಹೆಂಡತಿ ಪಡೋ ಕಷ್ಟನ ಯಾರು ಪಡೋಕ್ಕಾಗಲ್ಲ. ಹೆಂಡತಿ ಹಂಚೋ ಪ್ರೀತಿನ ಯಾರು ಹಂಚೋಕ್ಕಾಗಲ್ಲ. ಹೆಂಡತಿ ಮಾಡೋ ತ್ಯಾಗನ ಯಾರು ಮಾಡೋಕ್ಕಾಗಲ್ಲ. ಯಾವುದಕ್ಕೂ ಇಷ್ಟಪಡ್ದೆ ಜೀವನ ಪೂರ್ತಿ ಗಂಡನಿಗೋಸ್ಕರ ಬದುಕೋಳೆ ಹೆಂಡತಿ. ಈ ಮಾತಿಗೆ ಒಳ್ಳೆ ಉದಾಹರಣೆಯಾಗಿ ಎಷ್ಟು ಜನ ಹೆಣ್ಮಕ್ಳಿದಾರೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಹೆಂಡತಿ ಮಾತ್ರ ಇದ್ದಾಳೆ ಅಂತ ನಿನ್ನನ್ನ ಬಿಡೋದು ಅಂದ್ರೆ ನನ್ನ ಜೀವನದಲ್ಲಿ ಅದಕ್ಕಿಂತ ದುರದೃಷ್ಟ ಬೇರೆ ಇರಲ್ಲ. ನಾನ್ ನಿಂಗೆ ಹೆಂಡತಿ ಆಗೋದಕ್ಕೂ ಮೊದಲು ವೇದವತಿ ಪ್ರಸಾದ್ ರಾವ್ ಅವರ ಸೋದರ ಸೊಸೆ. ನಮ್ ಸಂಬಂಧಕ್ಕಿಂತ ಮೊದಲು ಅವ್ರ ಜೊತೆ ನಂಗೆ ರಕ್ತ ಸಂಬಂಧ ಇದೆ. ಒಂದ್ ಸಂಬಂಧನ ಕಳ್ಕೊತಾ ಇದ್ರು ಇನ್ನೊಂದ್ ಸಂಬಂಧನ ನಾನು ಕಾಪಾಡ್ಕೋಬೇಕು. ಹಾಗೆ ಕಾಪಾಡ್ಕೋಬೇಕು ಅಂದ್ರೆ ನಾನು ಮಾತು ತಪ್ಪಾರ್ದು. ಪುರಾಣದಲ್ಲಿ ದೇವರು ಕೂಡ ಮಾತು ತಪ್ಪಿರೋ ಸಂದರ್ಭ ಇದೆ, ಮೋಸ ಮಾಡಿರೋ ಘಟನೆ ಇದೆ, ಸುಳ್ಳು ಹೇಳಿರೋ ಕತೆಗಳು ಇದೆ ಅವನೇ. ಆದ್ರೆ ಅದನ್ನೆಲ್ಲ ಇನ್ನೊಬ್ಬರಿಗೆ ಕೆಟ್ಟದಾಗ್ಬೇಕು ಅಂತ ಮಾಡಿಲ್ಲ. ಲೋಕ ಕಲ್ಯಾಣಕ್ಕೋಸ್ಕರ ಹಾಗೆ ಮಾಡಿದ್ದಾರೆ. ಅದಕ್ಕೆ ಅಂತಾರೆ ಆಪತ್ನಲ್ಲಿ ಸುಳ್ಳು ಹೇಳೋದು ತಪ್ಪಲ್ಲ ಅಂತ. ನಾನು ಹಾಗೆ ಮಾಡಕ್ಕಾಗಲ್ಲ ಬಾವ. ಅಂದ್ರೆ ನನ್ನ ಬಿಟ್ಟು ಹೋಗೋದಕ್ಕೆ ಸಿದ್ಧವಾಗಿದೆಯಾ? ಪದೇ ಪದೇ ಈ ಮಾತನ್ನ ಹೇಳ್ಬೇಡ ಬಾವ. ನನ್ ಮಾತು ತಪ್ತೇನೇನೋ ಅಂತ ನನಗ್ ಭಯ ಆಗ್ತಾ ಇದೆ. ನಡೆದಿದ್ದನ್ನೆಲ್ಲ ಊರಿನ ಜನಕ್ಕೆ ಹೇಳಿದ್ವಿ. ಏನ್ ನಡೆದ್ರು ಕೊನೆಗೆ ಅಮ್ಮನವ್ರು ಬರ್ತಿದ್ದಾಳೆ, ಅದಕ್ಕೆ ಯಾರು ನಮ್ಗೇನು ಹೇಳಲಿಲ್ಲ. ಅದೇ ನಾವು ಬೇರೆ ಆಗ್ದೇನೆ ಇರೋದಕ್ಕೋಸ್ಕರ ಅಮ್ಮನವ್ರನ್ನ ರುದ್ರಾಣಿ ಮನೇಲೆ ಬಿಟ್ಬಿಡೋಣ ಅಂತ ಒಂದ್ ಮಾತು ಹೇಳಿದ್ರು. ಅವರಿಂದ ನಾವು ಊಹಿಸೋದಕ್ಕೆ ಆಗದಿರೋ ಮಾತನ್ನ ಅತ್ತೆ ಕೇಳ್ಬೇಕಾಗತ್ತೆ. ಅತ್ತೆ ಹಾಗೆ ಮಾತು ಕೇಳೋದು ನನಗಿಷ್ಟ ಆಗಲ್ಲ. ಲಾವಣ್ಯಕ್ಕ, ನಿಹಾರಿಕಾ ಅತ್ತೇಲಿ ಕೇವಲ ಒಬ್ರ ಅತ್ತೆನ್ ಮಾತ್ರ ನೋಡ್ತಾ ಇದ್ದಾರೆ. ನಾನ್ ಮಾತ್ರ ಒಬ್ರು ತಾಯಿ ನೋಡ್ತಾ ಇದ್ದೀನಿ. ಮಗುಗೆ ಜನ್ಮ ಕೊಡೋದಕ್ಕೆ ಅಮ್ಮ ಪುನರ್ಜನ್ಮ ಪಡ್ಕೊಳ್ಳೋ ಅಷ್ಟು ನರಕ ಅನುಭವಿಸ್ತಾಳೆ. ಅಂತ ಅಮ್ಮಂಗೋಸ್ಕರ ಮಕ್ಕಳು ಯಾವುದೇ ತ್ಯಾಗ ಮಾಡಿದ್ರೂ ಕಡಿಮೆ ಆಗತ್ತೆ. ನನ್ನ ಅಮ್ಮನಂತ ಅತ್ತೆಗೋಸ್ಕರ
ನಾನು ಏನ್ ಮಾಡೋಕ್ಕಾದ್ರೂ ಸಿದ್ಧನೇ ಬಾವ. ಇಂಥ ಶಿಕ್ಷೆನ ನೀನು ಅನುಭವಿಸ್ತಾ ನಾನು ಅನುಭವಿಸೋ ಹಾಗೆ ಮಾಡ್ತಿದೀಯಾ? ನಿನಗೇನು ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ. ನನಗೇನು ಹೇಳ್ಬೇಡ ಬಾವ. ಅಮ್ಮ ಅನ್ನಪೂರ್ಣಾದೇವಿ ಅವನಿಗೆ ಯಾವುದೋ ಒಂದ್ ರೀತಿಯಲ್ಲಿ ನ್ಯಾಯ ಕೊಡಿಸು ತಾಯಿ. ಏಯ್, ಯಾರು ನೀನು? ವೇದವತಿ ಅವ್ರ ಹತ್ರ ಮಾತಾಡಬೇಕು. ಅಮ್ಮ ಅವರಿಲ್ಲ. ಅವನಿಯವರಿದ್ರೆ ಕರೀರಿ. ಮನೇಲಿ ಯಾರೂ ಇಲ್ಲ. ಎಲ್ಲಿಗೆ ಹೋಗಿದ್ದಾರೆ? ನಾನೊಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಇವತ್ತು ಅಮ್ಮವರು ಸ್ವಂತ ಊರಲ್ಲಿ ಜಾತ್ರೆ ನಡೀತಿದೆ, ಅದಕ್ಕೆ ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ. ಜಾತ್ರೆಗೆ ಹೋಗಿದಾರಾ? ಅನ್ನಪೂರ್ಣಾದೇವಿ ಉತ್ಸವಕ್ಕೆ ಸಂಬಂಧ ಇರೋ ಜಾತ್ರೆನಾ? ಹೌದು. ಅಮ್ಮನವ್ರ ವಿಗ್ರಹ ಇಲ್ಲದೆ ಜಾತ್ರೆ ಹೇಗೆ ನಡೆಯುತ್ತೆ? ಆ ವಿಷಯ ಎಲ್ಲ ನನಗೆ ಗೊತ್ತಿಲ್ಲ. ಅದೆಲ್ಲ ನಿಮಗೆ ಮಾತಾಡೋದಿದ್ರೆ ನಾಳೆ ಬನ್ನಿ, ಇಲ್ಲ ಅಂದ್ರೆ ಆ ಊರಿಗೆ ಹೋಗಿ. ಅಮ್ಮನವರು ಯಾವುದೇ ಪರಿಸ್ಥಿತಿಯಲ್ಲೂ ಸಿಕ್ಕಿರಲ್ಲ, ಮತ್ತೆ ಜಾತ್ರೆ ಹೇಗೆ ನಡೀತಿದೆ? ಅಲ್ಲಿಗೆ ಹೋಗಿ ನಿಹಾರಿಕಾ ಬಗ್ಗೆ ಪೂರ್ತಿ ಹೇಳ್ತೀನಿ. ಅಲ್ಲಾದ್ರೆ ಹತ್ತೂರು ಜನರಿಗೂ ನಿಹಾರಿಕಾ ಎಂತ ಮೋಸಗಾತಿ ಅಂತ ಗೊತ್ತಾಗುತ್ತೆ. ರುದ್ರಾಣಿ ಬಗ್ಗೆ ಇದಕ್ಕೆ ಮೊದಲೇ ನಾವು ಕೇಳಿದ್ವಿ. ನೀವು ಒಳ್ಳೆ ಹೆಸರು ತಗೊಂಡಿದ್ದೀರಾ ಅಂತ ಅವಳ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೇನೆ ನಿಮ್ಮ ಹತ್ರ ಹೇಗಾದ್ರೂ ಮಾಡಿ ಗೌರವ ಪಡ್ಕೋಬೇಕು ಅಂತ ಆ ಟೈಮಲ್ಲಿ ಶ್ರೀಕರ್ ಅವರು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದಕ್ಕೆ ತನ್ನ ಮಗಳಿಗೆ ತಾಳಿ ಕಟ್ಸ್ಬಿಟ್ಲು. ಆ ರುದ್ರಾಣಿ ಹೇಗಿರ್ತಾಳೋ, ಆ ಅಲೇಖ್ಯ ಹೇಗಿರ್ತಾಳೋ ಇಲ್ಲಿವರೆಗೂ ನಾವು ನೋಡಿಲ್ಲ. ಯಾವಾಗ ಬರ್ತಾರೆ ಅಂತ ಕಾಯ್ತಿದ್ದೀವಿ. ಹೌದು ಬಾಬಾ, ನಮ್ ಶ್ರೀಕರ್ನ ಒರೆಸೋ ಆ ಲೇಖ್ಯ ಹೇಗಿರ್ತಾಳೆ ಅಂತ ನೋಡ್ಬೇಕು ಅಂತ ನನಗೂ ಆಸೆ ಇದೆ. ಅಲ್ಲೋಡಿ ಅವ್ರೆ, ಅಲೇಖ್ಯ, ಇಳಿಯಮ್ಮ. ಹಿಂದೆ ವಿಗ್ರಹ ಹಿಡ್ಕೊಂಡು ನಿಂತಿರೋ ಹುಡುಗಿನೇ ಅಲೇಖ್ಯ. ಕೊಹಿನೂರು ವಜ್ರದ ಹಾಗೆ ಪಳಪಳ ಅಂತ ಒಳಿತಿದ್ದಾಳೆ. ಎಲ್ರು ನಾವು ಬರೋದನ್ನೇ ಕಾಯ್ತಿದ್ದಾರೆ. ನಡಿಯಮ್ಮ.